ಅಲ್ಲ ಯಜಮಾನ್ರೆ, ಹೆಣ್ಣುಗಳ ನಾಡಿ ಬಾಡಿ ತಿಳಿದಿರೋ ಸರ್ವಜ್ಞ ನೀವು. ಅಂತದ್ರಲ್ಲಿ ಆ ಕಲ್ಯಾಣಿಗೆ 6ರಲ್ಲಿ 4 ಇರೋದು ಅಂತ ಹೇಳಿ ಮೂಲೆ ಸೇರಿಸ್ಬಿಟ್ರಲ್ಲ, ಅವಳ ಕಡೆ ಇನ್ಯಾರು ಕಣ್ಣೆತ್ ನೋಡ್ತಾರೆ? ಅದೇ ಅಲ್ವೇನು ಈ ಬಂಗಾರಿಗೌಡನ ಮಗ ಸಿಂಗಾರಿಗೌಡನ ಸ್ಟೈಲು. ಒಡಿಯೋದು ಒಂದು ಕಲ್ಲು, ಬೀಳೋದು 2 ಹಣ್ಣು. ಅಂದ್ರೆ ಆ ಹೆಣ್ಣು ನಿಮ್ ಬಲೆಗೆ ಬೀಳುತ್ತೆ ಅಂತೀರಾ? ನೋಡೋ, ಆ ಕಲ್ಯಾಣಿ ಮನೆ ಎದುರುಗಡೆ ಇರೋದು ತಾನೇ ನಮ್ ಕಾಂತಾಮಣಿ ಮನೆ. ಹೌದು. ಅಲ್ಲಿಗೆ ನಾನು ಮದುವೆ ಹೆಣ್ಣು ಕೇಳೋ ತರ ತಾಂಬೂಲ ಸಮೇತ ಹೋಗ್ತೀನಿ. ಯಾಕೆ? ಹೋಗಿದ ತಕ್ಷಣ ಕಲ್ಯಾಣಿಗೆ ನಿಜವಾಗ್ಲೂ ನನ್ನ ಮೇಲೆ ಆಸೆ ಇದ್ರೆ ಓಡ್ ಬಂದ್ ನನ್ನ ಕಾಲ್ ಕಟ್ಕೊಂಡು ಡ್ಯಾಡಿ ನನ್ನೇ ಮದುವೆ ಆಗಿ ಅಂತ ಕೇಳ್ಕೊಂತಾಳೆ. ಅಕಸ್ಮಾತ್ ಕೇಳ್ಕೊಳ್ಳಿಲ್ಲಪ್ಪ, ಅವಳಿಗೆ 4 ಅಲ್ಲ 8 ಇಲ್ಲ ಅಂತ ಉಗಿದು ಬಿಟ್ಟಾಕಿ ಬೇರೆ ಹುಡುಗಿನ ನೋಡಿ ಮದುವೆ ಆಗಿ ಸೆಟ್ಲ್ ಆಗ್ಬಿಡ್ತೀನಿ. ಯವ್ವ ಯವ್ವ ನಾನು ಹಿಂಗೆ ಹೇಳಲೇ, ಅಮೂರು ಮುದ್ದೆ ಉಂಡುತ್ತಾನೆ. ರೀ, ಆ ಬ್ರೋಕರು ನಮ್ಮ ಮಗಳಿಗೆ ಗಂಡು ಹುಡ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅವರೇ ಅನ್ಸುತ್ತೆ. ಕರೀರಿ ಒಳಗೆ. ಬನ್ನಿ ಬನ್ನಿ, ನೀವಿಷ್ಟು ಬೇಗ ಬರ್ತೀರಿ ಅಂತ ಅನ್ಕೊಂಡಿರ್ಲಿಲ್ಲ. ನಿಮಗೋಸ್ಕರನೇ ಕಾಯ್ತಾ ಇದ್ವಿ. ಅಚ್ಚಾ ಅಚ್ಚಾ, ಅಂತ ನೀವ್ಯಾರು? ಅದನ್ನೆಲ್ಲ ಒಳಗಡೆ ಕೂತ್ ಮಾತಾಡೋಣ. ಬನ್ನಿ ಬನ್ನಿ, ನಡಿಯೇ. ಅಲ್ಲೋ ರಾಜಾ, ನಮ್ಮ ಪಟಾಕಿ ಯಾವ್ದೋ ಹೊಸ ಮುಸುಡಿ ಸೆಟಪ್ ಮಾಡ್ಕೊಂಡ್ಬಿಟ್ಟಿಲ್ಲ. ಹೌದಾ? ಸೊ ಇಸ್ ನಾಟ್ ಇಸ್ ದ ಕರೆಕ್ಟ್ ದ ಪಾಲಿಸಿ. ಫೇಸ್ ನೋಡಿದಂಗ್ ಕಾಣ್ಸಕ್ಕಿಲ್ವಲ್ಲ? ಅಂತ ಹೆಂಗಸ್ರಿರೋ ಕಡೆ ಇಂತ ಮಾಮಗಳು ಇದ್ದೇ ಇರ್ತಾರೆ. ಟೋಟಲಿ ರಾಂಗ್ ಜಜ್ಮೆಂಟ್. ಆದ್ರೂ ಕೂಡ ನಮ್ಮ ಡೌನ್ ರೇಸೋ ಕಾರ್ಯಕ್ರಮ ಮುಂದುವರ್ಸೋಣ. ಅಲ್ಲೋ ಫಾಲೋ ಮೀ ರಾಜಾ. ಅಚ್ಚಾ ಅಚ್ಚಾ ಅಚ್ಚಾ. ಸೌಭಾಗ್ಯ, ನಿನ್ನ ನೋಡೋದಕ್ಕೆ ಗಂಡಿನ ಕಡೆಯವ್ರು ಬಂದಿದ್ದಾರೆ. ಬೇಗ ರೆಡಿ ಆಗ್ ಬಾಮ. ಏನೋ ಗಂಡಿನ ಕಡೆಯವರ? ನಾನ್ ಸ್ಕೂಲ್ಗೆ ಹೋಗೋದ್ ಬೇಡ್ವಾ? ಹೇಳ್ದೆ ಕೇಳ್ದೆ ದಿಢೀರ್ ಅಂತ ಬಂದ್ಬಿಟ್ರೆ ನಾನೇನ್ ಮಾಡ್ಲಿ? ದಿಢೀರ್ ಅಂತ ಬರ್ದೆ ಆರ್ತಿ ಹಿಡ್ಕೊಂಡು ವಾಲ್ಗ ಉತ್ಕೊಂಡ್ ಬರ್ಬೇಕಾ? ನೋಡು, ಇವತ್ತಿನ ಕಾಲದಲ್ಲಿ ಗಂಡು ಸಿಗೋದೇ ತುಂಬಾ ಕಷ್ಟ ಇದೆ. ಹೆಚ್ಚಿಗೆ ಮಾತಾಡ್ಬೇಡ. ಮೊದ್ಲು ಹೋಗಿ ಡ್ರೆಸ್ ಮಾಡ್ಕೊಂಡು ನೀಟಾಗಿ ಮದ್ವೆ ಹೆಣ್ಣಿನ ತರ ಬರೋದ್ ನೋಡು. ಏನ್ ಹಾಗ್ ನೋಡ್ತೀಯ? ಹೇಳ್ ಡ್ರೆಸ್ ಮಾಡು. ಬನ್ನಿ. ಓವರಾಲಿಂಗ್ ಹೌಸ್. ನೀವು ಇಷ್ಟು ಬೇಗ ಬರ್ತೀರಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ನಮ್ಮ ಮಗಳ ಅದೃಷ್ಟ ಇಷ್ಟು ಬೇಗ ಕುಲಾಯಿಸುತ್ತೆ ಅಂತಾನು ಅನ್ಕೊಂಡಿರ್ಲಿಲ್ಲ. ಏನಾದ್ರೂ ಫಲಹಾರ ತಗೊಳ್ಳಿ. ಬೇಡ ಬಿಡಿ, ಪರವಾಗಿಲ್ಲ ತಗೊಳ್ಳಿ. ಬೇಡ ಬಿಡಿ. ಅಂದಾಗೆ ನಿಮ್ಮ ಮಗಳು ಈ ಲೈನ್ ಬಂದು ಎಷ್ಟು ವರ್ಷ ಆಯ್ತು? 1 ವರ್ಷ. ಫ್ರೆಶ್. ಏನೋ ಓದವ್ರ? ಓದಿದ್ದಾಳೆ. ಓದಿದ್ದಾರೆ ಅಂತೀರಾ? ಯಾವ್ದಾದ್ರು ಒಳ್ಳೆ ಕೆಲ್ಸಕ್ಕೆ ಹೋಗೋದಾಯ್ತು. ಅದೇನೋ ಗೊತ್ತಿಲ್ಲ ನೋಡಿ. ಆ ವೃತ್ತಿಯಲ್ಲಿ ಸಿಗೋ ಸುಖ, ಶಾಂತಿ, ಸಂತೋಷ ಇನ್ಯಾವ ವೃತ್ತಿಯಲ್ಲೂ ಸಿಗಲ್ಲ ಅಂತಾಳೆ. ಅವಳಿಗೆ ಹ್ಯಾಗ್ ಹೇಳ್ಬೇಕೋ ಏನೋ. ಅಲ್ಲ, ತುಂಬಾ ಜನಕ್ಕೆ ಮೇಂಟೈನ್ ಮಾಡ್ಬೇಕಲ್ಲ ಅಂತ ಹೇಳ್ತಿದೀನಿ. ವೃತ್ತಿ ಅಂದ್ಮೇಲೆ 4 ಇರ್ಬೋದು, 40 ಇರ್ಬೋದು. ಅದ್ ಬಿಡಿ. ಹುಡುಗಿನ ಕರೆಸ್ಲಾ? ಇಂಥ ವಿಚಾರದಲ್ಲಿ ನಿಧಾನ ಮಾಡಬಾರ್ದು. ಅರ್ಜೆಂಟ್ ಅಲ್ಲಿ ಕರೆಸಿ. ದಟ್ ಇಸ್ ದಿ ಕರೆಕ್ಟ್ ಜಡ್ಜ್ಮೆಂಟ್. ಕರ್ಕೊಂಡ್ ಬರ್ತೀನಿ. ಕೊಡ್ತಾರ? ತಾಳಿ ಕಟ್ಟ ಗಂಟ ತಡಿನಾರೆ, ನೀಸ್ ಬರ ಗಂಟ ನೀಸ್ನಾರೆ ಅಂತೀಯಲ್ಲ, ತತ್ತರ ಕುಡಿಯುವಂತ ತಡಿಲ್ಲ. ತಪ್ಪಾಯ್ತು. ಕಾಪಿನೇ ಬೇಡ. ನಿಮ್ದು ಚಿಲುಕ್ಲೂರ್ ಪೇಟೆನ, ಪೆದ್ದಾಪುರನ, ಹೈದರಾಬಾದ, ಕೇರಳ? ಇಲ್ಲ, ಇಲ್ಲೇ ನೆಲಮಂಗಲದಲ್ಲೇ ಹುಟ್ಟು ಬೆಳೆದಿದ್ದು. ಲೋಕಲ್. ನಾನು ಹುಡುಗಿ ತಂದೆ ಸೌಭಾಗ್ಯ ಅಂತ ಕರಿತೀನಿ. ಆಕೆ ಹುಡುಗಿ ಚಿಕ್ಕಮ್ಮ ಸೌ ಅಂತ ಕರೀತಾಳೆ. ತಾವು ಹೇಗ್ ಬೇಕಾದ್ರೂ ಕರಿಬಹುದು. ನಾನ್ ಬೌ ಅಂತೀನಿ. ಕಾಲಿಗೆ ಬಿದ್ದ ಆಶೀರ್ವಾದ ತಗೊಮ್ಮ. ಪಟಾಕಿ ಸೂಪರ್. ಹಾಗಾದ್ರೆ ಮುಂದಿನ ಕಾರ್ಯ ಆರಂಭಿಸೋಣವೇ? ಏನ್ ನೀವು ಎಲ್ಲಾರ ಮುಂದೆ ಹೇಳ್ತಾ ಇದ್ರಲ್ಲ, ಆಮೇಲೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ನನ್ ಮಗಳು ತುಂಬಾ ಚೆನ್ನಾಗಿ ಹಾಡ್ತಾಳೆ. ಒಂದ್ ಹಾಡ್ ಕೇಳ್ತೀರಾ? ಅಯ್ಯೋ, ಎಷ್ಟ್ ಮನೆಗೆ ಹೋಗಿ ಹುಡುಗಿರ ಹತ್ರ ಹಾಡು ಕೇಳೋದು. ಹಾಗಾದ್ರೆ ತುಂಬಾ ಕಡೆ ಹೆಣ್ಣು ನೋಡಿದಿರಾ? 1 2 ಅವ್ರು ಎಷ್ಟ್ ಕಡೆ ಹೆಣ್ಣು ನೋಡಿಲ್ಲ. ನಾವೆಷ್ಟೆಷ್ಟು ಜಗ್ಲಿ ನೋಡಿಲ್ಲ. ಉಪೇಂದ್ರನ್ ಸಿನಿಮಾ ತರಲೇ ನನ್ನ ಮಕ್ಕಳು. ಈಗ ಮಾಡಿದ್ರೆ ಹೇಗೆ? ಹೇಗೆ? ಜಸ್ಟ್ ಫಾರ್ ಚೇಂಜ್. ನಾನು ಹಾಡು ಹೇಳಿದ್ರೆ ಹೆಂಗೆ? ನೀವು ಹಾಡ್ತೀರಾ? ಹಾಡಿ ಹಾಡಿ. ಅದು ಒಂಥರ ಚೆನ್ನಾಗಿರುತ್ತೆ. ಹಾಡಿ. ಆ ಚಿಕ್ಕಬಳ್ಳಾಪುರ ಚಂದ್ರಮ್ಮನ ಮನೇಲಿ ಆಡೋ ಹಳೆ ಆಡ್ನೆ ಆಡ್ಬೇಡಿ. ಒಳ್ಳೆ ಸೂಪರ್ ಹಿಟ್ ಆಡ್ನೆ. ಇಲ್ಲಿ ನಮ್ಮ ತನಾರೇಶ್ವರಿ. ಮಿಯೋ ಮಿಯೋ ಬೆಕ್ಕು, ಹಾಲು ಮೊಸರು ನೇಕು. ಅಲ್ರಿ, ಅವಳು ನಿಮ್ ಬಗ್ಗೆ ಅಷ್ಟೊಂದು ಕೆಡ್ಡಾಗ್ ಮಾತಾಡಿದ್ರು, ಅದನ್ನೆಲ್ಲ ಮರೆತು ಅಪ್ಪ ಮಗ ಇಬ್ರು ಸೇರಿ ಅವಳನ್ನ ಹೊಗಳಿ ಅಟ್ಟಕ್ಕೆ ಏರಿಸ್ತಿದ್ದೀರಲ್ಲ. ಅವಳನ್ ರಮ್ಮೆನೋ ಊರ್ವಶಿನೋ? ನಂಗೇನು ಹಂಗ ಅನ್ಸ್ಲಿಲ್ವಲ್ಲ? ನೋಡಿ ಚಿನ್ನ,
ಈ ಮಲ್ಟಿ ಸ್ಟಾರ್ ಮನ್ಮತ ಸಿಗ್ಲಿಲ್ಲ ಅನ್ಬಿಟ್ಟು ಪಾಪ ಕೊರ್ಗಿ ಸೊಂಡೆಕಾಯಿ ಆಗೋಗ್ಬಿಟ್ಟವಳೆ. ಅದೇ ಮದುವೆ ಮುಂಚೆ ನೋಡ್ಬೇಕಾಗಿತ್ತು. ಟಾವಣಿ ಇಲ್ದೆ ಬಂದ್ಬಿಡೋಣ, ವಿಧಾನಸೌಧ ಮುಂದೆ ಡಬಲ್ ಡೇಕರ್ ಬಸ್ ನೋಡ್ದಂಗ ಆಗ್ಬಿಡುದು. ಅವಳ ಮೇಲೆ ಅಷ್ಟೊಂದು ಹುಚ್ಚಿದ್ರೆ ನನ್ನನ್ನ ಯಾಕೆ ಮದುವೆ ಮಾಡ್ಕೊಂಡ್ರಿ? ಅವಳ ಕಟ್ಕೋಬೇಕಾಗಿತ್ತು. ಅಯ್ಯೋ ನನ್ ಚಿನ್ನ, ನನ್ನ ಅದೃಷ್ಟ ಚೆನ್ನಾಗಿತ್ತು, ನೀನ್ ಸಿಕ್ತೆ, ನಿನ್ನ ಮದುವೆ ಆದೆ. ಅಪ್ಪಿ ತಪ್ಪಿ ನಾನೇನಾರ ಅವಳನ್ನ ಮದುವೆ ಆಗಿದ್ರೆ ನನ್ನನ್ನೇ ಕೈ ಹೂ ತರ ಸುತ್ತಾಕೊಂಡು ಆಟ ಆಡಿಸ್ಬಿಟ್ಟಿರೋಳು. ನನ್ನ ಅದೃಷ್ಟ ಚೆನ್ನಾಗಿತ್ತು. ನನ್ ಚಿನ್ನ, ನನ್ ರಣ್ಣ ಅಂತೇಳಿ ಕೋಡ್ಬಡೆ ಕೊಡಿಸ್ತೀನಿ. ಆ ಈ ಐಸ್ ಇಡೋ ವರ್ಷ ಎಲ್ಲ ಬೇಡ. ಈಗೇನೋ ನಿಮ್ ಕೈ ನೆಟ್ಗೆ ತೆಗಿಬೇಕು ಅಷ್ಟೇ ತಾನೇ? ಕೂತ್ಕೊಳ್ಳಿ. ಬೇಗಮ್ಮ. ಕೊಡಿ ಕೈನ. ಆಹಾ, ಓಹೋ, ನೀ ಕೈಯ ಬೆರಳನ್ನು ನೊಟ್ಟಿಗೆ ತೆಗೆದು ನೋಡಿದೆ ಆ ಮಂಗಳೂರು ಮಹಾಲಕ್ಷ್ಮಿನ ಬೀರಿಸಿ ಬಿಟ್ಟಿದ್ದೀಯಾ? ಬಾಬಾ ಕೋಪ ಮಾಡ್ಕೊಂಡ್ಬಿಡ ಕಣ ಚಿನ್ನ, ಇನ್ನು ಕಾಲ್ ನೊಟ್ಟಿಗೆ ತೆಗೆ. ಇದಕ್ಕೇನ್ ಕಮ್ಮಿ ಇಲ್ಲ. ಆಹಾ, ಓ ನೆನಮ್ಮ, ಆನಂದವಾಗಿದೆ, ತಂತಿನ ಮೀಟ್ದಂಗಿದೆ. ಏನ್ರಿ, ನಾನು ಇನ್ನೂ ಮುಟ್ಟೇ ಇಲ್ಲ. ಮುಟ್ಲಿಲ್ಲ, ಇಮ್ಯಾಜಿನೇಷನ್ ಹೋಗ್ಬಿಟ್ಟಿದೆ. ಶುರು ಮಾಡ್ಕೋ. ಟಗರಿನ ಓಹ, ನಿಜ ಹೇಳ್ಬೇಕು ಅಂದ್ರೆ ಈ ಕಾಲ್ ನೊಟ್ಟಿಗೆ ತೆಗೆದ್ರಲ್ಲಿ ಆ ಸಂತೆಬೆನ್ನೂರು ಸೀತಾಲಕ್ಷ್ಮಿ ಏನ್ ಹೇಳ್ತೀಯ ಅವಳು ಸುಖಾದ. ನನ್ನ ಮಗದು ದಾಕುಳ್ಸಕ್ಕೆ ಒಂಥರ ನೊಟ್ಟಿಗೆ ತೆಗೆಳು, ಮನ್ಕೊಳಕ್ಕೆ ಒಂಥರ ನೊಟ್ಟಿಗೆ ತೆಗೆಳು, ಪರದ ಕೆರ್ಕೊಳಕ್ ಒಂಥರ ನೊಟ್ಟಿಗೆ ತೆಗೆಳು. ನೀನು ಅವ್ರ ಎಲ್ಲಾರನ್ನ ಮೀರಿಸ್ಬಿಡೆ. ಎಲ್ ಮಾಡ್ತಿದ್ದೀರಾ? ತಿಂಗಳು ಕಾಣಿಕೆ ಸಲ್ಸೋ ಹಾಗೆ ಮನಿ ಆರ್ಡರ್ ಕಳಿಸ್ತಿದ್ದೀರಲ್ಲ. ನೋಡು ಚಿನ್ನ, ಅದು ಡ್ಯೂಟಿ ಕಡೆ. ಮನಿ ಆರ್ಡರ್ ಕಳಿಸೋ ನೀವದಲ್ಲಿ ಹಳೆದನ್ನೆಲ್ಲ ಮನ್ಸಲ್ಲಿ ಮೆಲ್ಕಾಕೊಂಡು ಸಂತೋಷ ಪಟ್ಕೊಂತಾ ಇರ್ತೀನಿ. ನಿಮ್ ಹಳೆ ಬುದ್ಧಿಗೆ ಬೆಂಕಿ ಹಾಕ. ಕೆಟ್ಟೋಯ್ತಲ್ಲ ಕೆಲಸ. ನೀವ್ ನನ್ ಮುಟ್ಲೂಬಾರ್ದು, ಮಾತಾಡ್ಲೂಬಾರ್ದು. ಲೇ ಚಿನ್ನ, ಲೇ ಬೌ ಬೌ ಬೌ.